ಆದರೆ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಬಿಗ್ ಶಾಕ್ ಎದುರಾಗಿದೆ. CWRC ಆದೇಶವನ್ನ CWMA ಎತ್ತಿ ಹಿಡಿದಿದೆ. ಅಲ್ಲಿಗೆ CWRC ಆದೇಶ ಏನಿತ್ತು 3500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿದು ಹೋಗಬೇಕು ಅಂತ ಹೇಳಿ ಆ ಒಂದು ಆದೇಶ ವಿತ್ ಸ್ಟ್ಯಾಂಡ್ ಆಗಿದೆ. ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. 3500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಅಂತಂದ್ರೆ ಇದು ಯಾವ ರೀತಿಯಾದಂತಹ ನ್ಯಾಯ ಇದು? ನಿಜವಾಗ್ಲೂ KRSನ ಡ್ಯಾಮ್ ನೋಡಿದ್ರೆ ರೈತರ ಕಣ್ಣಲ್ಲಿ ನೀರು ಬರುತ್ತೆ. ಬರೀ ಬಂಡೆಗಳೇ ಇದೆ. ಇರೋ ಅಲ್ಪ ಸ್ವಲ್ಪ ಪ್ರಮಾಣದ ನೀರನ್ನು ಕೂಡ ಈಗ ತಮಿಳುನಾಡಿಗೆ ಹರಿಸಬೇಕು ಅಂತಂದ್ರೆ CWMA ಅಥವಾ CWRC ಅಧಿಕಾರಿಗಳು ಸದಸ್ಯರು ಯಾವ ವಿಷಯವನ್ನ ಗಮನದಲ್ಲಿಟ್ಕೊಂಡು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೋ ಗೊತ್ತಿಲ್ಲ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಇದು ಆದೇಶ ಹೊರಬೀಳ್ತಾ ಇದ್ದಂತೆ ರೈತರ ಹೊಟ್ಟೆಗೆ ಬೆಂಕಿ ಇಟ್ಟಂಗಾಗಿದೆ ಒಂದು ಆದೇಶ. CWRCಯ ಆದೇಶ ಏನಿತ್ತು ನಮ್ಮ ಪ್ರಕಾರ ಕೇಳೋ ಹಾಗಿದ್ರೆ ಅದು ಅವೈಜ್ಞಾನಿಕ. ಒಂದು ಬೇಸಿಕ್ ನೆಸೆಸಿಟಿ ಅದು. ನೀರು ಅನ್ನುವಂಥದ್ದು ಜೀವ ಉಳಿಸ್ಕೊಳ್ಳೋಕೆ ಬೇಕಾಗಿರುವಂಥ ಅತಿ ಮುಖ್ಯವಾದಂಥ ಒಂದು ಅಂಶ. ಅದಕ್ಕೋಸ್ಕರ ನಾವು ನೀರನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಆ ನೀರು ಮೇಲೂ ಕೂಡ ಕಣ್ಣು ಹಾಕಿ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಬೇಕು, ನಮ್ಮ ಪಾಲಿನ ನೀರೇನಿದೆ, ನಮ್ಮ ಶೇರ್ ಏನಿದೆ ಅದನ್ನು ಬಿಡಬೇಕು ಅನ್ನುವಂಥ ವಾದವನ್ನು ತಮಿಳುನಾಡು ಈಗ CWMAನಲ್ಲೂ ಕೂಡ ಮುಂದಿಟ್ಟಿತ್ತು, ಅಧಿಕಾರಿಗಳ ಮುಂದೆ, ಸದಸ್ಯರ ಮುಂದೆ. ಈಗ CWRC ಆದೇಶ ಏನಿತ್ತು ಆ ಆದೇಶವನ್ನು CWMA ಎತ್ತಿ ಹಿಡಿದಿದೆ. ರಾಜ್ಯದ ರೈತರ ಪಾಲಿಗೆ, ಕಾವೇರಿ ಕೊಳ್ಳದ ರೈತರ ಪಾಲಿಗೆ, ಬೆಂಗಳೂರು, ಮೈಸೂರು, ರಾಮನಗರ ಈ ಭಾಗದ ಜನರ ಪಾಲಿಗೆ ಇದು ನಿಜವಾಗ್ಲೂ ಒಂದು ಮರಣ ಶಾಸನ. ಅನ್ನದಾತರ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.